ಅಸ್ಮದ್ಗುರುಭ್ಯೋ ನಮಃ. ಅಸ್ಮತ್ಪರಮಗುರುಭ್ಯೋ ನಮಃ. ಅಸ್ಮತ್ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿಯತಿರಾಜ ನಾರಾಯಣ ರಾಮಾನುಜಜೀಯರ್ ಸ್ವಾಮಿ ಪಾದಾರವಿಂದಗಳಿಗೆ ನಮಃ. ಇನ್ನಮುದ ಮುಟ್ಟುಹೇ ನಿಂಗೆ ವಾ ಪೈಂಗಿಳಿಯೇ தென்னரங்கம் பாடவல்ல ஷீர் பெருமாள் பொன்னம் சிலை சேர்நுதலியர்வேண் சேரலர்கோன் எங்கள் குலசேகரனென்றே கூறு. ತಿರುವಾಂಕೂರು ರಾಜಮನೆತನದಲ್ಲಿ ಹುಟ್ಟಿದವರು ರಾಜ ಕುಲಶೇಖರರು. ಈ ವಂಶದವರು ತಾವು ಈ ನೆಲವನ್ನು ಆಳೋದಕ್ಕೆ ಹುಟ್ಟಿಲ್ಲ, ಬದಲಾಗಿ ತಮ್ಮ ನಾಯಕನಾದಂತಹ ಶ್ರೀ ಅನಂತ ಪದ್ಮನಾಭ ಸ್ವಾಮಿಗೆ ಸೇವೆ ಮಾಡೋರು ಅಂತ ಭಾವಿಸಿದ್ದವರು. ದಿನ 2 ಸಾರಿ ಭಗವಂತನ ದರ್ಶನಕ್ಕೆ ಈ ರಾಜರುಗಳೆಲ್ಲ ಬರ್ತಿದ್ರಂತೆ. ರಾಜ ಕುಲಶೇಖರರು ಅತ್ಯಂತ ಬುದ್ಧಿವಂತರಾಗಿ ರಾಜ್ಯಭಾರಕ್ಕೆ ಬೇಕಾದ ಎಲ್ಲ ನೈಪುಣ್ಯತೆಗಳನ್ನು ತಿಳಿದಿದ್ದವರು, ಭಗವಂತನ ಕೌಸ್ತುಭಮಣಿಯ ಅಂಶಜರಾಗಿ ಅವತರಿಸಿದವರು. ಕುಲಶೇಖರರ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂರಕ್ಷಿತರಾಗಿ ತೃಪ್ತರಾಗಿ ಸಮಾಧಾನದಿಂದ ವಾಸ ಮಾಡ್ತಿದ್ರು. ಅವರು ಅಂದಿನ ದಕ್ಷಿಣ ಭಾರತದ 3 ಪ್ರಮುಖ ರಾಜಮನೆತನಗಳಾದ ಚೋಳ ಸಾಮ್ರಾಜ್ಯ ಕಾಂಚೀಪುರದಿಂದ, ಪಾಂಡ್ಯ ಸಾಮ್ರಾಜ್ಯ ಮಧುರೆಯಿಂದ ಮತ್ತು ಚೇರ ಸಾಮ್ರಾಜ್ಯ ತಿರುವಾಂಕೂರು, ಈ ಎಲ್ಲ ಸಾಮ್ರಾಜ್ಯಗಳಿಗೆ ಅಧಿಪತಿಯಾಗಿದ್ದವರು. ತಾವು ಎಲ್ಲ ರೀತಿಯಿಂದ ಸಮಕ್ಷಮವಾಗಿ ಆಡಳಿತ ನಡೆಸ್ತಿದ್ರೂ ಸಹ ರಾಜ ಕುಲಶೇಖರಿಗೆ ಈ ಲೌಕಿಕ ಮತ್ತು ಭೌತಿಕ ಜೀವನದಿಂದ ತೃಪ್ತಿ ಇರಲಿಲ್ಲ. ಏನೋ ಒಂದು ಶೂನ್ಯ ಭಾವ ಅವರನ್ನು ಕಾಡ್ತಿತ್ತು. ಈ ಜೀವಾತ್ಮ ಶರೀರದಲ್ಲಿ ಆಶ್ರಯ ಪಡೆದಿದೆಯೇ ಹೊರತು ಶರೀರನೇ ಶಾಶ್ವತ ಅಲ್ಲ ಅಂತ ಅವ್ರು ಯಾವಾಗಲೂ ಚಿಂತಿಸ್ತಾ ಇದ್ರು. ಹೀಗೆ ಅವರು ಎಷ್ಟು ಆಧ್ಯಾತ್ಮದಲ್ಲಿ ಮುಳುಗಿದ್ರು ಅಂದರೆ ಸತ್ಸಂಗ, ಸಜ್ಜನರ ಸಂಘ, ಸನ್ಯಾಸಿಗಳ ಸಂಘ ಇಲ್ಲದೆ ಈ ಪ್ರಪಂಚದಲ್ಲಿ ಇರೋದು ಕುತ್ತಿಗೆಗೆ ಸದಾ ಒಂದು ಹಗ್ಗದ ಕುಣಿಕೆನ ಹಾಕ್ಕೊಂಡಿರೋ ಹಾಗೆ ಅಂತ ರಾಜರಿಗೆ ಅನ್ಸಕ್ಕೆ ಶುರುವಾಯಿತು. ವಿಭೀಷಣನ ರೀತಿ ಎಲ್ಲವನ್ನೂ ತ್ಯಜಿಸಿ ಪ್ರಭು ರಾಮಚಂದ್ರನ ಶರಣಾರ್ಥಿಯಾಗಿ ಹೊರಟು ಹೋಗಬೇಕು ಅಂತ ಅನ್ಕೋತಾ ಇದ್ರು. ಒಂದು ಸಾರಿ ಹೇಳ್ತಾರೆ, ನಾನು ಶ್ರೀರಂಗಕ್ಕೆ ಹೋಗಿ ರಂಗನಾಥ ಸ್ವಾಮಿಗೆ ಶರಣಾಗ್ತೀನಿ ಅಂತ. ಇನ್ನೊಂದು ಸಾರಿ ಹೇಳ್ತಾರೆ, ತಿರುಪತಿಗೆ ಹೋಗಿ ವೆಂಕಟೇಶನನ್ನ ಸೇವೆ ಮಾಡಬೇಕು ಅಂತ. ಮತ್ತೊಂದು ಸಾರಿ ಹೇಳ್ತಾರೆ, ಕಾಂಚೀಪುರಕ್ಕೆ ಹೋಗಿ ವರದರಾಜನನ್ನು ಸ್ತುತಿಸ್ಬೇಕು ಅಂತ. ಹೀಗೆ ಒಟ್ಟಿನಲ್ಲಿ ತಾನು ಭಗವಂತನ ಶರಣಾರ್ಥಿಯಾಗಿ ಭಕ್ತಾರ್ಥಿಗಳ ಮಧ್ಯೆನೇ ಇದ್ಬಿಡಬೇಕು ಅಂತ ರಾಜರಿಗೆ ಗಾಢವಾಗಿ ಮನಸ್ಸಾಗತ್ತೆ. ಈಗ ಮಂತ್ರಿವರ್ಗಕ್ಕೆಲ್ಲ ಒಂದು ಯೋಚನೆ, ರಾಜರೇನಾದರೂ ಈ ಸಂಸ್ಥಾನ, ಈ ರಾಜ್ಯಾಡಳಿತನ ಬಿಟ್ಬಿಟ್ಟು ಹೊಟ್ಟೋದ್ರೆ ನಾವು ಏನಪ್ಪ ಮಾಡೋದು? ಇಂತಹ ಪ್ರೀತಿ ಪಾತ್ರರಾದ ರಾಜನನ್ನು ನಾವು ಕಳಿಸ್ಕೊಟ್ಬಿಟ್ರೆ ನಮ್ಮನ್ನು ಪ್ರಜೆಗಳನ್ನ ನೋಡ್ಕೊಳ್ಳೋರು ಯಾರು ಅಂತ. ಇವರೆಲ್ಲ ಯಾಕೆ ಹೀಗೆ ಯೋಚಿಸ್ತಾರೆ ಅಂದರೆ, ಸಾಧಾರಣವಾದಂತಹ ಜೀವಾತ್ಮರು, ಲೌಕಿಕದಲ್ಲೇ ಮುಳುಗಿರೋರು. ಆದರೆ ರಾಜ ಕುಲಶೇಖರರು ಹಾಗಲ್ವಲ್ಲ, ದೈವಾಂಶ ಸಂಭೂತರು. ಅವರು ಆಳ್ವಾರಾಗಲೇಬೇಕು ಅನ್ನೋದು ಭಗವಂತನ ಸಂಕಲ್ಪ. ಹಾಗಾಗಿ ರಾಜರು ದೊಡ್ಡ ದೊಡ್ಡ ಸನ್ಯಾಸಿಗಳನ್ನು ತಮ್ಮ ಸಾಮ್ರಾಜ್ಯಕ್ಕೆ ಅರಮನೆಗೆ ಆಹ್ವಾನ ಮಾಡಿ ಅವರಿಂದ ಸಂಗೀತ ಸಾಹಿತ್ಯದ ಉಪನ್ಯಾಸಗಳನ್ನು ಏರ್ಪಡಿಸಿ ಕೇಳಿ ಸಂತೋಷ ಪಡ್ತಾ ಇದ್ರು. ಹಲವಾರು ಸಾರಿ ಇಂತಹ ಸತ್ಸಂಗದಲ್ಲಿ ಭಾವಪರವಶತೆಗೆ ಒಳಗಾಗ್ಬಿಡ್ತಿದ್ರು. ಇದರ ಫಲವಾಗಿ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣ್ತಾ ಇದ್ರು. ಅಲ್ಲದೆ ತಮ್ಮ ರಾಜ್ಯಭಾರವನ್ನು ಸಹ ಯಾಂತ್ರಿಕವಾಗಿಯೇ ಮಾಡ್ತಾ ಇದ್ರು. ಸಿಂಹಾಸನ ಅನ್ನೋದು ರಾಜರಿಗೆ ಸಂಕೋಲೆ ರೀತಿ ಭಾಸವಾಗಕ್ಕೆ ಶುರುವಾಯಿತು.
ರಾಜ್ಯದ ಸಂಪತ್ತಲ್ಲಿ ಯಾವುದೇ ಖುಷಿ ಅವ್ರಿಗೆ ಸಿಗಲಿಲ್ಲ. ವೈಭವೋಪೇತ ಜೀವನ ಅವ್ರಿಗೆ ಬೇಕಾಗ್ತಾ ಇರಲಿಲ್ಲ. ಹಾಗಾಗಿನೇ ಶ್ರೀರಂಗಕ್ಕೆ ಹೊರಟ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ. ಈಗ ಮಂತ್ರಿಗಳು ಒಂದು ಯೋಚನೆ ಮಾಡ್ತಾರೆ. ಇವರು ಅಪಾರವಾಗಿ ಶ್ರೀ ವೈಷ್ಣವರಲ್ಲಿ ಭಕ್ತರಲ್ಲಿ ಭಕ್ತಿಯನ್ನು ಹೊಂದಿರೋರು, ಹಾಗಾಗಿನೇ ಶ್ರೀರಂಗಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಬದಲು ನಾವು ಇಲ್ಲಿಗೆ ಅವರನ್ನೆಲ್ಲ ಕರೆಸ್ಬಿಟ್ರೆ ಆವಾಗ ನಮಗೆ ಈ ಕಷ್ಟನೇ ತಪ್ಪತ್ತಲ್ವಾ. ಆಗ ರಾಜ ಇಲ್ಲೇ ಸೇವೆ ಮಾಡಿಕೊಂಡು ನಮ್ಮನ್ನ ನೋಡ್ಕೊಂಡಿರ್ತಾರೆ, ಶ್ರೀರಂಗಕ್ಕೆ ಹೋಗೋದಿಲ್ಲ ಅಂತ ಲೆಕ್ಕಾಚಾರ ಮಾಡಿ ಅದಕ್ಕೆ ಒಂದೊಂದು ಸಾರಿ ರಾಜ ಶ್ರೀರಂಗಕ್ಕೆ ಹೋಗ್ತೀನಿ ಅಂತಂದಾಗಲೂ ಸಹ ಸನ್ಯಾಸಿಗಳನ್ನು ಸಂತರನ್ನು ಕರೆಸೋದು. ಅವರೆಲ್ಲ ರಾಜನಿಗೆ ನಾವು ನಿನ್ನ ಸಾಮ್ರಾಜ್ಯದಲ್ಲೇ ಇರೋದಕ್ಕೆ ಬಂದಿದ್ದೀವಿ ಅಂತನ್ನೋದು. ಸರಿ, ರಾಜ ಕುಲಶೇಖರರು ಅವರಿಂದ ಸಂಕೀರ್ತನೆ ಹಾಡಿಸೋದು, ಹರಿನಾಮ ಹಾಡಿಸೋದು, ಅವರನ್ನೆಲ್ಲ ಉಪಚಾರ ಮಾಡೋದು. ಹೀಗೆ ಒಂದೊಂದು ಸತಿ ಅವರು ಶ್ರೀರಂಗಕ್ಕೆ ಹೋಗಬೇಕು ಅಂತಂದಾಗ್ಲೂ ಮಂತ್ರಿಗಳೆಲ್ಲ ಸೇರಿ ಇದನ್ನು ತಪ್ಪಿಸ್ತಾ ಇರ್ತಾರೆ. ಕಾಲಕ್ರಮದಲ್ಲಿ ರಾಜ ಕುಲಶೇಖರರು ದಿನಾ ವಾಲ್ಮೀಕಿ ರಾಮಾಯಣದಿಂದ ಒಂದೊಂದು ಪ್ರಸಂಗಗಳನ್ನು ಕೇಳಬೇಕು, ಶ್ರೀರಾಮಚಂದ್ರನ ಮೂರ್ತಿಯನ್ನು ತಮ್ಮ ಮನಸ್ಸಿನಲ್ಲಿ ಧರಿಸ್ಬೇಕು ಅಂತ ನಿರ್ಧಾರ ಮಾಡಿ ಮಂತ್ರಿಗಳನ್ನು ಅದನ್ನು ಏರ್ಪಡಿಸಿ ಅಂತ ಹೇಳ್ತಾರೆ. ಅದರಂತೆ ಮಂತ್ರಿಗಳು ರಾಮಾಯಣ ಓದೋದಕ್ಕೆ ಸಾಧು ಸಂತರನ್ನು, ಸನ್ಯಾಸಿಗಳನ್ನು, ಉಪನ್ಯಾಸಕರನ್ನೆಲ್ಲ ಏರ್ಪಾಡು ಮಾಡ್ತಾರೆ. ಒಂದೊಂದು ಪ್ರಸಂಗಗಳು ರಾಮಾಯಣದಲ್ಲಿ ಬರುವಂತಹ ಸನ್ನಿವೇಶಗಳನ್ನೆಲ್ಲ ರಾಜರು ಕೇಳ್ತಾ ಇದ್ದರೆ ಈಗಷ್ಟೇ ನಡೀತಾ ಇದೆಯೇನೋ ಅಂತ ಪರಿಕಲ್ಪನೆ ಮಾಡಿಕೊಂಡು ಅದನ್ನೆಲ್ಲ ಸ್ವಾನುಭಾವಕ್ಕೆ ತಂದ್ಕೊಳ್ತಿದ್ರು. ಲಕ್ಷ ಸಹಸ್ರ ವರ್ಷಗಳ ಹಿಂದೆ ನಡೆದದ್ದೆಲ್ಲ ಈಗಷ್ಟೇ ತಮ್ಮ ಕಣ್ಮುಂದೆ ತಾವಿದ್ದಲ್ಲೇ ರಾಮಾಯಣ ನಡೀತಿದೆ ಅಂತಾನೆ ಅವರ ಸುಪ್ತ ಹಾಗೂ ಜಾಗೃತ ಮನಸ್ಸು ಎರಡರಲ್ಲೂ ಅಚ್ಚಾಗ್ಬಿಟ್ಟಿತ್ತು. ಹಾಗಾಗಿನೇ ದಿನಾ ರಾಮಾಯಣದಲ್ಲಿ ಏನೇನು ಪ್ರಸಂಗಗಳನ್ನು ಕೇಳ್ತಿದ್ರೋ ಅದನ್ನೆಲ್ಲ ಆಚರಣೆಗೆ ತಂದುಬಿಡ್ತಿದ್ರು. ದಿನಾ ರಾಮನ ಮೂರ್ತಿನ ಉತ್ಸವದಲ್ಲಿ ಊರು ತುಂಬ ಮೆರವಣಿಗೆ ಮಾಡಿಸೋದು, ಪ್ರಜೆಗಳಿಗೆಲ್ಲ ಪ್ರಸಾದ ಏರ್ಪಾಡು ಮಾಡೋದು, ಹೀಗೆ ರಾಮಾಯಣದ ವಾಚನ ಹೀಗೆ ನಡೀತಾ ಇದ್ದಾಗ ಒಂದಿನ ರಾಮ ವನವಾಸದಲ್ಲಿ ಇರುವಂತಹ ಒಂದು ಪ್ರಸಂಗ. ರಾವಣನ ತಂಗಿ ಶೂರ್ಪಣಖಿ ರಾಮನ ಹತ್ರ ಬಂದು ನನ್ನನ್ನು ಮದುವೆ ಆಗು ಅಂತ ಆಗ್ರಹಿಸ್ತಾಳೆ. ರಾಮ ತಾನು ಏಕಪತ್ನಿ ವ್ರತಸ್ಥ ಅಂತಾನೆ. ಆಗ ಲಕ್ಷ್ಮಣನನ್ನು ಕೇಳ್ತಾಳೆ ಶೂರ್ಪಣಖಿ, ಅವನೂ ಆಗಲ್ಲ ಅಂದಾಗ ಕೋಪದಿಂದ ಸೀತೆ ಮೇಲೆ ಹಲ್ಲೆ ಮಾಡೋದಕ್ಕೆ ಹೋಗ್ತಾಳೆ. ಆಗ ಲಕ್ಷ್ಮಣ ಅವಳನ್ನು ತಡಿಯಕ್ಕೆ ಹೋಗಿ ಅವಳು ಮೂಗು ಕತ್ತರಿಸೋಗುತ್ತೆ ಶೂರ್ಪಣಖಿದು. ಶೂರ್ಪಣಖಿ ಹತ್ಕೊಂಡು ಹೋಗಿ ಅವಳ ಸಹೋದರರಾದಂತಹ ಖರದೂಷಣರ ಹತ್ರ ಹೇಳಿದಾಗ ಅವರು 14,000 ಅಸುರರ ಜೊತೆ ಯುದ್ಧಕ್ಕೆ ಬರ್ತಾರೆ. ಇದನ್ನು ಕೇಳಿದ ತಕ್ಷಣವೇ ಕುಲಶೇಖರರಿಗೆ ಕೋಪ ಬಂದ್ಬಿಡತ್ತೆ. ತಮ್ಮ ಮಂತ್ರಿಗಳಿಗೆ ಸೇನೆ ತಯಾರು ಮಾಡಿಕೊಂಡು ನಡೀರಿ, ನಾವು ರಾಮನ ಸಹಾಯಕ್ಕೆ ಹೋಗೋಣ ಅಂತಾರೆ. ಮಂತ್ರಿಗಳಿಗೆ ಒಂದೇ ಗೊಂದಲ, ಏನಪ್ಪ ಮಾಡೋದು ಈಗ? ಈ ಪ್ರಸಂಗ ನಡೆದಿದ್ದು ಯಾವಾಗಲೋ, ಈಗ ಯುದ್ಧಕ್ಕೆ ಹೋಗೋಣ ಅಂತಿದಾರಲ್ಲ ರಾಜ. ಇವರ ಭಕ್ತಿ ಈ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ. ಆದರೂ ವಾಸ್ತವದಲ್ಲಿ ಇದನ್ನು ನಾನು ನಿಭಾಯಿಸಲೇಬೇಕು ಅಂತ ತಮ್ಮಲ್ಲೇ ಚರ್ಚೆ ಮಾಡಿಕೊಂಡು ಒಂದು ಸೈನಿಕರ ತುಕಡಿನ ಪಂಚವಟಿಗೆ ಹೋಗಿ ಅಂತ ಹೇಳಿ ಕಳಿಸ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಬಂದು ರಾಜರ ಹತ್ರ ಶ್ರೀರಾಮಚಂದ್ರ ಏಕಾಂಗಿಯಾಗೇ ವೈರಿಗಳನ್ನೆಲ್ಲ ಹೊಡೆದೋಡಿಸ್ಬಿಟ್ಟ ಅಂತ ತಿಳಿಸ್ತಾರೆ. ಕುಲಶೇಖರರ ಕಣ್ಣಲ್ಲಿ ಆನಂದ ಬಾಷ್ಪ. ನಡೀರಿ, ಈ ಒಂದು ಆಚರಣೆನೂ ನಾವು ಸಂಭ್ರಮದಿಂದ ಕೊಂಡಾಡೋಣ ಅಂತ ಹೇಳ್ತಾರೆ. ಇದಾದ ಮೇಲೆ ಮಂತ್ರಿವರ್ಗದವರೆಲ್ಲ ಕೂತ್ಕೊಂಡು ಸಭೆ ನಡೆಸಿ ಇನ್ಮೇಲೆ ರಾಮಾಯಣದಿಂದ ಪ್ರಸನ್ನವಾದಂತಹ ಪ್ರಸಂಗಗಳನ್ನು ಮಾತ್ರ ರಾಜರ ಮುಂದೆ
ಓದಬೇಕೇ ಹೊರತು ಪ್ರಚೋದನಕಾರಿಯಾದದ್ದಲ್ಲ ಅಂತ ನಿರ್ಧಾರ ಮಾಡಿ ಅನುಕ್ರಮದಲ್ಲಿ ಇಂತಹ ಒಂದು ರೂಲ್ಸ್ನೆಲ್ಲ ಒಬ್ಬರು ವಿದ್ವಾಂಸರಿಗೆ ತಿಳಿಸಿ ರಾಮಾಯಣವನ್ನು ಓದೋದಕ್ಕೆ ನಿಯೋಜನೆ ಮಾಡ್ತಾರೆ. ಒಂದಿನ ಆ ವಿದ್ವಾಂಸರಿಗೆ ಬೇರೆ ಊರಿಗೆ ಹೋಗಲೇಬೇಕಾದಂತಹ ಸಂದರ್ಭ ಬಂದಿದ್ದರಿಂದ ತಮ್ಮ ಮಗನನ್ನು ಅವತ್ತು ಅರಮನೆಗೆ ಹೋಗಿ ರಾಮಾಯಣನ ಓದೋದಕ್ಕೆ ಹೇಳಿರ್ತಾರೆ. ಅವನಿಗೆ ಈ ಒಂದು ರೂಲ್ಸ್ ಗೊತ್ತಿರೋದಿಲ್ಲ. ಅವತ್ತಿನ ಪ್ರಸಂಗ ಏನಿತ್ತು ಅಂತಂದರೆ, ಮಾರೀಚ ಹೆಂಗೆ ಮೃಗಶಿರನಾಗಿ ರಾಮ ಲಕ್ಷ್ಮಣರನ್ನು ಸೀತೆಯ ಮೂಲಕ ತನ್ನ ಹಿಂದೆ ಬರೋ ಹಾಗೆ ಮಾಡ್ತಾನೆ. ಆಗ ರಾವಣ ಒಬ್ಬ ಬ್ರಾಹ್ಮಣನ ಮಾರುವೇಷದಲ್ಲಿ ಬಂದು ಸೀತೆನ ಅಪಹರಿಸ್ತಾನೆ. ಮುಂದೆ ಹೇಗೆ ಜಟಾಯು ಸೀತೆನ ಕಾಪಾಡೋದಕ್ಕೆ ಹೋಗಿ ಹಲ್ಲೆಗೆ ಒಳಗಾಗ್ತಾನೆ ಅಂತ. ಇಷ್ಟೇ ಸಾಕಾಗಿತ್ತು ಕುಲಶೇಖರರ ಭಾವೋದ್ವೇಗಕ್ಕೆ. ತಕ್ಷಣವೇ ಎದ್ದು ನಿಂತ್ಕೊಂಡು, ನಡೀರಿ ಲಂಕೆ ಕಡೆಗೆ ಯುದ್ಧ ಮಾಡೋಣ, ಲಂಕೆ ಕಡೆಗೆ ನಾವೆಲ್ಲರೂ ಹೋಗಿ ಯುದ್ಧಕ್ಕೆ ಸಿದ್ಧರಾಗೋಣ ಅಂತ ಹೇಳ್ತಾರೆ. ಈಗ ಮಂತ್ರಿವರ್ಗಕ್ಕೆ ಏನೂ ಮಾಡೋಕ್ಕೆ ಆಗದೆ ಇರುವಂತಹ ಒಂದು ಕ್ಲಿಷ್ಟವಾದಂತಹ ಸನ್ನಿವೇಶ. ಯಾಕೆಂದರೆ ಇದಕ್ಕೆ ಅವರು ತಯಾರಾಗಿರಲಿಲ್ಲ, ಈ ರೀತಿ ಆಗತ್ತೆ ಅಂತ. ರಾಜನ ಮಾತು ಕೇಳಲೇಬೇಕು. ಸರಿ, ಸೈನ್ಯನ ತಯಾರು ಮಾಡ್ಕೊಂಡು ಎಲ್ಲರೂ ಹೊರಡ್ತಾರೆ. ರಾಮೇಶ್ವರದ ಸೇತು ಸಮುದ್ರಕ್ಕೆ ಬರ್ತಾರೆ. ಆ ದಡದಲ್ಲಿ ಎಲ್ಲರೂ ನಿಂತಿದ್ರೆ ರಾಜ ಕುಲಶೇಖರರು ಮಾತ್ರ ಒಂದೇ ಸಮನೆ ಸಮುದ್ರದ ಒಳಗೆ ಭರದಿಂದ ನಡ್ಕೊಂಡು ಹೋಗ್ತಾರೆ. ಇನ್ನೇನು ಭಕ್ತಿಯ ಪರವಶತೆಯಲ್ಲಿ ಮುಳುಗಬೇಕು. ಅಷ್ಟರಲ್ಲಿ ಲಂಕೆಯ ದಿಕ್ಕಿನಿಂದ ಶ್ರೀರಾಮ ಸಮುದ್ರದಿಂದ ಉದ್ಭವಿಸಿ ಹೇಳ್ತಾನೆ, ರಾಜ, ಯುದ್ಧ ಮುಗಿದಿದೆ, ರಾವಣನ ಸಂಹಾರ ಆಗಿದೆ, ನೋಡು ಸೀತೆನೂ ನನ್ನ ಜೊತೆಲೇ ಇದ್ದಾಳೆ ಅಂತ. ಆಗ ಪಕ್ಕದಲ್ಲಿದ್ದಂತಹ ಸೀತೆ ಹೇಳ್ತಾಳೆ, ಹೌದು, ಲಕ್ಷ್ಮಣನೂ ನಮ್ಮ ಜೊತೆ ಇದ್ದಾನೆ, ನಡಿ, ಯುದ್ಧ ಎಲ್ಲ ಮುಗಿದಿದೆ, ರಾಜ್ಯಕ್ಕೆ ತಿರ್ಗಾ ಹೋಗಿ ನಾವೆಲ್ಲರೂ ಆಚರಿಸೋಣ ಅಂತ. ಹೀಗೆ ಚಕ್ರವರ್ತಿ ತಿರುಮಗನಾದಂತಹ ಶ್ರೀರಾಮ ಭಕ್ತರನ್ನ ಸಂಸಾರ ಸಾಗರದಿಂದ ಉಜ್ಜೀವನ ಮಾಡೋ ಹಾಗೆ ಕುಲಶೇಖರರನ್ನ ಮತ್ತೆ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಬಂದುಬಿಟ್ಟು ಮಾಯ ಆಗ್ತಾನೆ. ಕುಲಶೇಖರರು ಇದರಿಂದ ತುಂಬ ಸಂತೋಷಪಟ್ಟು ದೊಡ್ಡದಾಗಿ ರಾಮನ ಪಟ್ಟಾಭಿಷೇಕನೆಲ್ಲ ಏರ್ಪಾಡು ಮಾಡಿ ವಿಜೃಂಭಣೆಯಿಂದ ಎಲ್ರಿಗೂ ಪ್ರಸಾದ ಮುಂತಾದವುಗಳನ್ನೆಲ್ಲ ಏರ್ಪಾಡು ಮಾಡ್ತಾರೆ. ಈ ಪ್ರಸಂಗದ ನಂತರ ಮಂತ್ರಿವರ್ಗಕ್ಕೆ ಈ ರೀತಿ ಮತ್ತೆ ಮತ್ತೆ ಆಗೋದನ್ನು ಹೇಗೆ ತಪ್ಪಿಸೋದು ಅಂತ ಯೋಚನೆ ಬಂದಾಗ ಅವ್ರು ಅನ್ಕೋತಾರೆ, ಅಲ್ಲ, ರಾಜರು ಶ್ರೀರಂಗಕ್ಕೆ ಹೋಗೋದು ಬೇಡ ಅಂತ ಇಲ್ಲೇ ರಾಮಾಯಣ ಪಾರಾಯಣ ಏರ್ಪಾಡು ಮಾಡಿದ್ರೆ ಹೀಗಾಯ್ತಲ್ಲ. ಅವರು ಶ್ರೀರಂಗಕ್ಕೆ ಹೋಗಿ ಭಕ್ತರ ಜೊತೆ ಭಗವಂತನನ್ನ ಸೇವಿಸಬೇಕು ಅಂತಂದ್ರು. ಅದಕ್ಕೆ ಆ ಭಕ್ತರನ್ನೇ ಇಲ್ಲಿ ಕರೆಸೋದಾಯಿತು. ಇದರಿಂದ ರಾಜರ ಆಸೆನೂ ಪೂರೈಸ್ತು, ಹಾಗೆ ಅವರು ಶ್ರೀರಂಗಕ್ಕೆ ಹೋಗೋದು ಬಿಟ್ಟು ಇಲ್ಲೇ ನಮ್ಮನ್ನೆಲ್ಲ ನೋಡ್ಕೊಂಡಿರೋ ಹಂಗೂ ಆಯಿತು. ಆದರೆ ಇದಕ್ಕೆಲ್ಲ ಮೂಲ ಕಾರಣ ಅಂತ ನಾವು ನೋಡೋದಾದರೆ, ಈ ವೈಷ್ಣವರ ಮೇಲೆ ಅಂದರೆ ವಿಷ್ಣು ಭಕ್ತರ ಮೇಲೆ ರಾಜನಿಗಿರೋ ಭಕ್ತಿಯ ಒಂದು ಸಮೋಹ. ಇದನ್ನು ನಾವು ಅಳಿಸ್ಬಿಟ್ರೆ, ಅಂದರೆ ರಾಜನಿಗೆ ಭಕ್ತರ ಮೇಲಿರೋ ನಂಬಿಕೆನ ನಾವು ಅಳಿಸ್ಹಾಕ್ಬಿಟ್ರೆ ಮತ್ತೆ ಅವ್ರಿಗೆ ಲೌಕಿಕದಲ್ಲಿ ಆಸೆ ಬಂದು ಪ್ರಜೆಗಳು ಸುಖವಾಗಿರಬಹುದು ಅಂತ ನಿರ್ಧರಿಸಿ ಒಂದು ಉಪಾಯ ಸಂಚನ್ನು ಮಾಡ್ತಾರೆ. ಏನು? ರಾಜ ಕುಲಶೇಖರರು ಈ ವೈಷ್ಣವ ಭಕ್ತರ ಮೂಲಕ ತನ್ನ ಅರಮನೆಯಲ್ಲಿರುವಂತಹ ಒಂದು ರಾಮನ ಮೂರ್ತಿಗೆ ದಿನಾ ಷೋಡಶೋಪಚಾರ ಪೂಜೆಯನ್ನು ಮಾಡಿಸ್ತಿರ್ತಾರೆ. ಹಾಗಾಗಿ ಆ ವೈಷ್ಣವ ಭಕ್ತರು ಕಳ್ಳರು ಅಂತ ನಾವು ನಿರೂಪಿಸ್ಬಿಟ್ರೆ ಆವಾಗ ರಾಜರು ಅವರನ್ನು ಆಚೆ ಕಳಿಸ್ಬಿಟ್ಟು ನಮ್ಮ ರಾಜ್ಯದಲ್ಲೇ ಉಳ್ಕೋತಾರೆ ಅಂತ ನಿರ್ಧರಿಸಿ
ಆ ಷೋಡಶೋಪಚಾರದ ಪೂಜೆಯಲ್ಲಿ ಭಗವಂತನಿಗೆ ಆಭರಣ ತೊಡಿಸುವಂತಹ ಒಂದು ಕ್ರಮನೂ ಉಂಟು. ಆದ್ದರಿಂದ ಆಭರಣಗಳಿರುವಂತಹ ಪೆಟ್ಟಿಗೆ, ಅದರಲ್ಲೂ ರಾಜ ಕುಲಶೇಖರರ ಭಕ್ತಿ ಕೇಳಬೇಕಾ? ಹವಳ, ಪಚ್ಚೆ, ವಜ್ರ, ವೈಡೂರ್ಯದಿಂದ ಮಾಡಿರುವಂತಹ ಅತಿ ಉತ್ಕೃಷ್ಟವಾದಂತಹ ಮಣಿಗಳಿರುವಂತಹ ಆಭರಣಗಳನ್ನು ರಾಮನಿಗೆ ಮಾಡಿಸಿದ್ರು. ಅದೆಲ್ಲ ಇರುವಂತಹ ಪೆಟ್ಟಿಗೆಯಿಂದ ಒಂದು ತುಂಬ ಬೆಲೆ ಬಾಳುವಂತಹ ಆಭರಣವನ್ನು ಕದ್ದು ಆ ಅಪರಾಧವನ್ನು ಭಕ್ತರ ಮೇಲೆ ಹೊರಿಸ್ಬಿಡೋಣ ಅಂತ ಈ ವರ್ಗದವರೆಲ್ಲ ನಿಶ್ಚಯ ಮಾಡಿ ಹಾಗೇನೆ ಆ ಒಂದು ಆಭರಣನ ಎತ್ತಿಟ್ಕೊಂಡ್ಬಿಡ್ತಾರೆ. ಈ ಪ್ರಸಂಗನ ರಾಜರ ಹತ್ರ ಬಂದು ಹೇಳ್ತಾರೆ. ಆಗ ರಾಜ ಕುಲಶೇಖರರು ಹೇಳ್ತಾರೆ, ಮಂತ್ರಿಗಳೇ, ಭಗವದ್ಭಕ್ತರಾದವರು, ನಿಜವಾಗಿಯೂ ಭಗವಂತನಲ್ಲಿ ಭಕ್ತಿ ಇರೋರು ಯಾವತ್ತೂ ಕಳ್ಳರಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಹಾವ ಭಾವಗಳಲ್ಲಾಗಲಿ ಅಥವಾ ನಡೆ ನುಡಿಗಳಲ್ಲಾಗಲಿ ಅಂಥ ಯೋಚನೆನೂ ಬರೋದಿಲ್ಲ. ಇಂತಹ ವಿನಾಕಾರಣ ಅಪವಾದವನ್ನು ಆ ಪಾಪದ ಭಕ್ತರು ಮಾಡಿಲ್ಲ ಅಂತ ದೃಢೀಕರಿಸ್ಬೇಕು ಅಂತ ನನ್ನನ್ನು ನಾನೇ ಪರೀಕ್ಷಿಸ್ಕೊಳ್ತೀನಿ. ನೀವು ಒಂದು ಕೆಲಸ ಮಾಡಿ, ಒಂದು ಮಡಿಕೆನಲ್ಲಿ ಅತಿ ಕಠೋರವಾದಂತಹ ವಿಷ ಇರೋ ಹಾವೊಂದನ್ನು ಇಟ್ಟು ತನ್ನಿ, ನಾನು ಅದರಲ್ಲಿ ಕೈ ಇಳಿಸ್ತೀನಿ. ಆ ಶ್ರೀರಾಮನ ಭಕ್ತರು ನಿರಪರಾಧಿಗಳಾದರೆ ಆ ಹಾವಿನ ವಿಷ ನನಗೆ ಏನೂ ಮಾಡಲ್ಲ. ಇಲ್ಲದೇ ಇದ್ದ ಪಕ್ಷದಲ್ಲಿ, ಅಂದರೆ ಅವರು ಕದ್ದಿದ್ದೇ ನಿಜ ಆದರೆ ನನಗೆ ಮರಣ ಆಗಲಿ ಅಂತ ರಾಜರು ತಿಳಿಸ್ತಾರೆ. ರಾಜರ ಆಜ್ಞೆಗೆ ಬೇರೆ ಏನು ಮಾತಾಡೋಕ್ಕಾಗದೆ ಮಂತ್ರಿಗಳು ಗಾಬರಿಯಿಂದ ಹಾವಿರುವಂತಹ ಮಡಿಕೆ ಒಂದನ್ನು ತರ್ತಾರೆ. ರಾಜ ತನ್ನ ಕೈಗಳನ್ನು ಇಳಿಸಿ ಹೊರಗೆ ತೆಗೀತಾರೆ. ಒಂದೇ ಒಂದು ಕಲೆ ಸಹ ಅವರ ಕೈ ಮೇಲೆ ಕಾಣಿಸೋದಿಲ್ಲ. ಭಗವದ್ಭಕ್ತರು, ವೈಷ್ಣವರು, ಸಂತರು, ಸನ್ಯಾಸಿಗಳಲ್ಲಿ ರಾಜರಿಗೆ ಇದ್ದಂತಹ ನಂಬಿಕೆಗೆ ಮಂತ್ರಿಗಳು ಅವರಲ್ಲಿ ಕ್ಷಮಾಪಣೆ ಕೇಳಿ ಆಭರಣವನ್ನು ತಂದುಕೊಟ್ಟು ತಾವು ಹಾಗೆ ಮಾಡಿದ್ದರ ಹಿಂದಿನ ಕಾರಣವನ್ನು ತಿಳಿಸ್ತಾರೆ. ರಾಜ ಕುಲಶೇಖರರು ಕ್ಷಮಾಪಣೆ ಕೊಟ್ಟು ಆ ಮಂತ್ರಿ ವರ್ಗದವರನ್ನು ವೈಷ್ಣವರ ಸೇವೆಗೆ ನಿಯೋಜನೆ ಮಾಡ್ತಾರೆ. ಇದೇ ಅಲ್ವಾ ಭಗವದ್ಭಕ್ತಿಗಿಂತ ಭಾಗವತ ಕೈಂಕರ್ಯನೇ ದೊಡ್ಡದು ಅನ್ನೋದಕ್ಕೆ ಒಂದು ನಿದರ್ಶನ. ಇದೇ ನಮ್ಮ ಸಂಪ್ರದಾಯ. ಅದಕ್ಕೆ ರಾಜ ಕುಲಶೇಖರರಿಗೆ ಮಣಕ್ಕಾಲ್ ನಂಬಿಗಳು ಈ ತನಿಯನ್ನು ಹೇಳಿದ್ದಾರೆ. அரங்கெட புறநண்பர் கொள்ளாரென்று அவர்களுக்கே வாரங்கொடு குடப்பாம்பில் கையிட்டவன் மாத்தலரை வீரங்கெடுத்த செங்கோல் கொல்லி காவலன் வில்லவர்கோன் ಶೇರನ್ ಕುಲಶೇಖರನ್ ಮುಡಿವೇಂದರ್ ಶಿಖಾಮಣಿಯೇ. ಹೀಗಿದ್ದಂತಹ ರಾಜ ಕುಲಶೇಖರರನ್ನ ಆಳ್ವಾರ್ ಆಗಿ ಪರಿವರ್ತಿಸಬೇಕು ಅಂತ ಭಗವಂತ ಇಷ್ಟೊತ್ತಿಗೆ ಸಂಕಲ್ಪ ಮಾಡಾಗಿತ್ತು. ಅದರಂತೆಯೇ ಈ ಪ್ರಸಂಗ ನಡೆದ ಮೇಲೆ ರಾಜ ಕುಲಶೇಖರರಿಗೆ ಈ ಜನಗಳ ಸಹವಾಸ ಸಾಕು ಅಂತ ಅನಿಸಿ ತಮ್ಮ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಮೊದಲು ಕ್ಷೇತ್ರ ಪರ್ಯಟನೆಗೆ ಮುಂದಾಗ್ತಾರೆ. ತಿರುಪತಿ, ಅಯೋಧ್ಯೆ, ಚಿತ್ರಕೂಟ, ಇದಲ್ಲದೆ ಆಳ್ವಾರ್ ತಿರುನಗರಿನೂ ಸಂದರ್ಶನ ಮಾಡಿ ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿಯ ಕೈಂಕರ್ಯವನ್ನೂ ಸ್ವಲ್ಪ ಕಾಲ ಮಾಡ್ತಾರೆ. ಕಡೆಯಲ್ಲಿ ಶ್ರೀರಂಗನಾಥನ ಸೇವೆಯಲ್ಲಿ ಮುಳುಗಿ 103 ಪಾಶರಗಳಿರುವಂತಹ ಪೆರುಮಾಳ್ ತಿರುಮುಳಿ ಗ್ರಂಥವನ್ನು ನಮಗೆ ಅನುಗ್ರಹ ಮಾಡಿದ್ರು. ತಿರುವನಂತಪುರದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಕುಲಶೇಖರ ಆಳ್ವಾರ್ ಮಂಟಪ ಅನ್ನೋ ಕಡೆ ಇವರು ಮುಕುಂದಮಾಲಾ ಸ್ತೋತ್ರ ಬರೆದ್ರು ಅನ್ನೋದು ಸಹ ಪ್ರತೀತಿ. ಕುಂಭೇ ಪುನರ್ವಸು ಜಾತಂ ಕೇರಳೇ ಚೋಳಪಟ್ಟಣೆ
ಕೌಸ್ತುಭಾಂಶಂ ಧರಾಧೀಶಂ ಕುಲಶೇಖರಮಾಶ್ರಯೇ. ಕಲಿಯುಗ ಪ್ರಾರಂಭ ಆಗಿ 27 ವರ್ಷಗಳ ಅಂತರದಲ್ಲಿ ಮಾಘ ಮಾಸ ಶುಕ್ಲ ಪಕ್ಷದ ಪುನರ್ವಸು ನಕ್ಷತ್ರದ ದಿವಸ ಭಗವಂತನ ಕೌಸ್ತುಭಮಣಿ ಅಂಶ ಸಂಭೂತರಾಗಿ ಕುಲಶೇಖರರು ಚೇರ ಸಾಮ್ರಾಜ್ಯವನ್ನು ಆಳ್ತಿದ್ದಂತಹ ದೃಢವ್ರತ ಅನ್ನೋ ರಾಜರ ಸುಪುತ್ರರಾಗಿ ಜನಿಸಿದ್ರು. 4 ವೇದಗಳನ್ನು ಅಭ್ಯಾಸ ಮಾಡಿದ್ರು. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸೋದಕ್ಕೋಸ್ಕರ ಚೋಳ ಮತ್ತು ಪಾಂಡ್ಯ ಸಾಮ್ರಾಜ್ಯಗಳ ಜೊತೆ ತಮ್ಮ ಚತುಷ್ಪಥ ಸೇನೆಯೊಂದಿಗೆ ಯುದ್ಧ ಮಾಡಿ ಗೆದ್ದು ಕೊಳ್ಳಿಕಾವಲನ್ ಕೂಡಲರ್ಕೋನ್ ಕೋಳಿಕ್ಕೋನ್ ಕುಲಶೇಖರನ್ ಅಂದರೆ ಆ ಕಾಲದಲ್ಲಿ ಪಾಂಡ್ಯ ರಾಜರ ಮಧುರೆ ಪ್ರದೇಶದ ರಾಜಧಾನಿ ತಿರುಕ್ಕೂಡಲ್ನ ರಕ್ಷಿಸಿ ಚೋಳನಾಡಿನ ರಾಜಧಾನಿಯಾದಂತಹ ತಿರುಕ್ಕೋಳಿ ಅಂದರೆ ಇವತ್ತಿನ ಉರೆಯೂರ್ ಏನಿದೆ ಅದನ್ನು ರಕ್ಷಿಸಿದವರು ಅಂತ ಇದರಿಂದ ತಿಳಿದು ಬರುತ್ತೆ. ಇದನ್ನೆಲ್ಲ ಮನಗಂಡಂತಹ ರಾಜ ದೃಢವ್ರತ ಕುಲಶೇಖರರಿಗೆ ಪಟ್ಟಾಭಿಷೇಕ ಮಾಡಿ ವಾನಪ್ರಸ್ಥ ಆಶ್ರಮಕ್ಕೆ ಹೋಗ್ತಾರೆ. ರಾಜ ಕುಲಶೇಖರರ ಆಳ್ವಿಕೆಯಲ್ಲಿ ಇಡೀ ದಕ್ಷಿಣ ಭಾರತನೇ ರಾಮರಾಜ್ಯವಾಗಿತ್ತು ಅನ್ನೋದು ಅಂದಿನ ಪ್ರಜೆಗಳ ಬಾಯಲ್ಲಿ ಹಾಸುಹೊಕ್ಕಾಗಿತ್ತು. ರಾಜ ಕುಲಶೇಖರರು ತಮ್ಮ ಮಗನಿಗೂ ದೃಢವ್ರತ ಅನ್ನೋ ಹೆಸರು ಇಟ್ಟು ಮಗಳಿಗೆ ಇಳೈ ಅಂತ ಹೆಸರಿಸಿದ್ರು. ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣಗಳಲ್ಲಿ ಆಸಕ್ತಿ ಇದ್ದಂತಹ ಕುಲಶೇಖರ ಆಳ್ವಾರರಿಗೆ ಭಗವಂತ ತನ್ನ ಸ್ವರೂಪ, ರೂಪ, ಗುಣ, ವಿಭೂತಿಗಳ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸಿದ್ದ. ಭಗವಂತನ ದಿವ್ಯ ಗುಣಾನುಭವಗಳಲ್ಲಿ ವಿಶೇಷವಾದಂತಹ ರುಚಿ ಇದ್ದ ಆಳ್ವಾರರಿಗೆ ಶ್ರೀರಾಮ ಕೃಷ್ಣರ ಅವತಾರಗಳ ಬಗ್ಗೆ ಹೆಚ್ಚಿನ ಒಲವಿದ್ದು ಅರ್ಚಾವತಾರಗಳಾದಂತಹ ಕ್ಷೇತ್ರಗಳು ತಿರುವರಂಗಂ, ತಿರುವೇಂಗಡಂ, ತಿರುಕ್ಕಣ್ಣಪುರಂ, ತಿರು ಅಯೋಧ್ಯೆ, ತಿರುಮಾಲಿರುಂಜೋಲೈ, ತಿರುಚಿತ್ರಕೂಟಂ, ತಿರುವಿತ್ತುವಕ್ಕೋಡ್ ಈ ಕ್ಷೇತ್ರಗಳ ಮಂಗಳಾಶಾಸನವನ್ನು ಹಾಡಿದ್ದಾರೆ. ಇದೇ ಪೆರುಮಾಳ್ ತಿರುಮಳಿ. ಕುಲಶೇಖರರು ಅಳಹಿಯ ಮನವಾಳನಿಗೆ ತಮ್ಮ ಮಗಳನ್ನು ಧಾರೆ ಎರೆದುಕೊಟ್ಟು ಶ್ರೀರಂಗದಲ್ಲಿ ನಂಪೆರುಮಾಳ್ನ ಸೇವೆಯಲ್ಲಿ ನಿರತರಾಗಿದ್ದರು. ಶ್ರೀರಂಗಂ ದೇವಸ್ಥಾನದ 3ನೇ ಪ್ರಾಕಾರದಲ್ಲಿ ಎತ್ತರದ ಕೋಟೆಯನ್ನು ಕಟ್ಟಿಸಿದ್ರು. ಇದೇ ಇವತ್ತಿನ ಕುಲಶೇಖರನ್ ತಿರುಚುಟ್ರು ಅಂತ ಅನ್ನೋದು. ಅನೇಕ ಕೈಂಕರ್ಯಗಳನ್ನು ಕುಲಶೇಖರ ಆಳ್ವಾರರು ಶ್ರೀರಂಗದಲ್ಲಿ ಮಾಡ್ತಾ ಭಗವಂತನಲ್ಲಿ ಐಕ್ಯರಾದರು ಅನ್ನೋದು ಪೂರ್ವಾಚಾರ್ಯರ ಗ್ರಂಥಗಳಿಂದ ನಮಗೆ ತಿಳಿಯುತ್ತೆ. ಪರಮಾನುಗ್ರಹ ಪರನಾದಂತಹ ಭಗವಂತ ಶ್ರೀಮನ್ನಾರಾಯಣ ಕುಲಶೇಖರ ಆಳ್ವಾರರಿಗೆ ಜ್ಞಾನ ಮತ್ತು ಭಕ್ತಿಯನ್ನು ಹೇರಳವಾಗಿ ಅನುಗ್ರಹ ಮಾಡಿದ್ದ. ಆಳ್ವಾರರಿಗೆ ಹಾಗಾಗಿನೇ ಭಗವಂತನನ್ನು ತಕ್ಷಣ ನೋಡಬೇಕು ಅನ್ನೋ ತುಡಿತ. ಆದರೆ ತಮ್ಮ ರಾಜಧರ್ಮಕ್ಕನುಸಾರವಾಗಿ ಇದಕ್ಕೆ ತಡೆ ಇದ್ದಿದ್ದರಿಂದ ಪೆರಿಯ ಪೆರುಮಾಳ್ನ ಸೌಲಭ್ಯಪೂರ್ಣವಾದಂತಹ ಮುಖಕಮಲವನ್ನು ಶ್ರೀರಂಗದಲ್ಲಿ ನೋಡಲೇಬೇಕು ಅಂತ ಆಸೆ. ಅದಕ್ಕೆ ಪೂರ್ವಭಾವಿಯಾಗಿ ಶ್ರೀ ವೈಷ್ಣವರ ತದಿಯಾರಾಧನೆಗೆ ಹಾಗಾಗಿನೇ ಅವರು ಮೊದಲು ತೊಡಗುತ್ತಾರೆ. ಹೀಗೆ ಪ್ರಪನ್ನ ಸ್ವಭಾವವನ್ನು ಕ್ರಮೇಣ ಬೆಳೆಸ್ಕೊಂಡು ಅದರಲ್ಲಿ ಆನುಕೂಲ್ಯ ಸಂಕಲ್ಪವನ್ನು ಎತ್ತಿ ಹಿಡಿದವರು ಕುಲಶೇಖರ ಆಳ್ವಾರರು. ಇದು ಪೆರುಮಾಳ್ ತಿರುಮಳಿಯ ಮೊದಲು ಹಾಗೂ 2ನೇ ದಶಕದಲ್ಲಿ ತಿಳಿದು ಬರುತ್ತೆ. ಹಾಗಾಗಿನೇ ಪೆರುಮಾಳೈ ಅರಿಯಾದಾರ್ ಪೆರುಮಾಳೈ ಅರಿಯಾರೆ ಅಂತ ಶ್ರೀರಾಮ ಕುಲಶೇಖರ ಪೆರುಮಾಳ್ ಅಂತ ಅವರಿಗೆ ಬಿರುದನ್ನು ನೀಡ್ತಾನೆ. ಈ ಮೊದಲನೇ ಸರ್ಗದ 5ನೇ ಶ್ಲೋಕ ಹೀಗಿದೆ.
இணையில்லாவின்னிசையாழ் கெழுமி இன்பத்தும் புருவும் நாரதனும் இளைஞ்சியேத்த துணையில்லா தொன்மறை நூல் தோத்திரத்தால் தொன்மலர்கண்ணயன் வணங்கி ஓவாதேத்த மணிமாட மாளிகைகள் மல்க செல்வ மதிளரங்கத்தரவணையில் பள்ளி கொள்ளும் மணிவண்ணனம்மானை கண்டு கொண்டு என் மலர் சென்னி என்று கொலோ வணங்கும் ನಾಳೆ. ಈ ಪಾಶುರದಲ್ಲಿ ಅವ್ರು ಹೇಳ್ತಾರೆ, ಋಷಿಗಳಾದಂತಹ ತುಂಬುರು ನಾರದರು ತಮ್ಮ ದಿವ್ಯಮಂಗಳವಾದಂತಹ ವೀಣೆನ ನುಡಿಸ್ತಾ ರಂಗನಾಥನನ್ನ ಹಾಡಿ ಹೊಗಳುತ್ತಾರೆ. ಭಗವಂತನ ನಾಭಿಕಮಲ ಸಂಜಾತನಾದ ಬ್ರಹ್ಮ ವೇದಗಳ ಮೂಲಕ ಅವನನ್ನ ಸ್ತುತಿ ಮಾಡ್ತಾನೆ. ನನಗೆ ಯಾವಾಗ ಮಣಿವಣ್ಣನನ್ನ ಹೀಗೆ ಸ್ತುತಿಸೋದಕ್ಕೆ ಅವಕಾಶ ಆಗತ್ತೆ ಅಂತ ಪರಿತಪಿಸ್ತಾರೆ. ಇದೇ ಮೊದಲನೇ ದಶಕದ 8ನೇ ಶ್ಲೋಕದಲ್ಲಿ ಭಗವಂತನ ಪಂಚಾಯುಧಗಳು ಅವನ ಸುತ್ತಲೂ ಹೇಗೆ ಕೋಟೆ ಕಟ್ಕೊಂಡು ರಕ್ಷಿಸ್ತಾ ಇವೆ, ನನ್ನಂತಹ ಪಾಪಿಗೆ ಈ ಸೇವೆ ಯಾವಾಗ ಸಿಗುತ್ತದೆ ಅಂತ ಭಗವಂತನನ್ನೇ ಕೇಳ್ತಾರೆ. ಈ ಸರ್ಗದ ಎಲ್ಲ ಶ್ಲೋಕಗಳಲ್ಲೂ ಭಗವಂತ ಅನಂತಶಯನ ಅನ್ನುವುದನ್ನ ಉಲ್ಲೇಖ ಮಾಡಿದ್ದಾರೆ ಆಳ್ವಾರು. ಇನ್ನು ಭಗವತ್ ವಿಷಯವನ್ನ ಮೊದಲನೇ ಸರ್ಗದಲ್ಲಿ ಹೇಳಿದ್ರೆ, 2ನೇ ಸರ್ಗದಲ್ಲಿ ಭಾಗವತ ವಿಷಯವನ್ನ ವಿವರಿಸ್ತಾರೆ. ಆರಾಧನಾನಾಂ ಸರ್ವೇಷಾಂ ವಿಷ್ಣೋಃ ಆರಾಧನಂ ಪರಂ ತಸ್ಮಾತ್ ಪರತರಂ ಪ್ರೋಕ್ತಂ ತದೀಯಾರಾಧನಂ ಪರಂ ಸ್ವಾರಾಧನಂ ವಿಹಾಯಾನಿ ಸ್ವಭಕ್ತಾನ್ ಅರ್ಚಯಂತಿ ಯೇ ತೇಭ್ಯಃ ಪ್ರಸನ್ನ ಭಗವಾನ್ ಸಿದ್ಧಿಂ ಇಷ್ಟಂ ಪ್ರಯಚ್ಛತಿ. ಅಂದರೆ ಎಲ್ಲ ರೀತಿಯ ಉಪಚಾರಗಳಲ್ಲಿ ವಿಷ್ಣುವಿನ ಉಪಚಾರ ಉತ್ತಮವಾದದ್ದು, ಆದರೆ ಅದಕ್ಕಿಂತ ಉತ್ತಮವಾದದ್ದು ವಿಷ್ಣುವಿನ ಭಕ್ತರ ಉಪಚಾರ. ಹೀಗಾದಾಗ ಭಗವಂತ ಭಾಗವತೋತ್ತಮರ ಉಪಚಾರವನ್ನ ಮಾಡದವ್ರಿಗೆ ಮೊದಲು ಅನುಗ್ರಹಿಸ್ತಾನೆ. ಇದೇ ಅಲ್ವಾ ಭಾಗವತರ ಬಗ್ಗೆ ಆಳ್ವಾರ್ಗೆ ಇದ್ದಂತಹ ಭಕ್ತಿ. ಆ ನಂಬಿಕೆಯಿಂದಾನೇ ಅವರು ಹಾಲಾಹಲ ವಿಷ ಇದ್ದಂತಹ ಹಾವಿನ ಬುಟ್ಟಿಯಲ್ಲೇ ತಮ್ಮನ್ನ ತಾವು ಪರೀಕ್ಷೆಗೆ ಒಳಪಡಿಸ್ಕೊಂಡಿದ್ದು. 2ನೇ ದಶಕದ 3ನೇ ಪಾಶುರ. ஏரடர்த்ததும் ஏனமாய் நிலம் கீண்டதும் முன்னிராமனாய் மாரடர்த்ததும் மண்ணளந்ததும் சொல்லி பாடி வண் பொன்னி பேராறு போல் வரும் கண்ண நீர் கொண்டு அரங்கன் கோயில் திருமுத்தம் சேரு செய் தொண்டர் சேவடி செடும் சேரியன் சென்னி கண்ணிவனே. ಶೆಳುಂ ಶೇರಿ ಎನ್ ಶೆನ್ನಿ ಕಣಿವಣೆ ಅಂತ ಹೇಳಿದ್ದಾರೆ. ಕೃಷ್ಣ 7 ರೀತಿಯ ಪ್ರಾಣಿಗಳನ್ನ ವಧೆ ಮಾಡ್ತಾನೆ ಅವತಾರದಲ್ಲಿ. ವರಾಹರೂಪಿ ಭಗವಂತ ಈ ಭೂಮಂಡಲನೇ ಎತ್ತದ, ರಾಮನಾಗಿ ರಾವಣನನ್ನ ಸಂಹಾರ ಮಾಡ್ದ, ತ್ರಿವಿಕ್ರಮಾವತಾರದಲ್ಲಿ ಈ ಭೂಮಂಡಲವನ್ನ ಅಳದ. ಈ ಎಲ್ಲ ಅವತಾರ ವಿಶೇಷಗಳ ಬಗ್ಗೆ ಹಾಡುವಾಗ ಭಾಗವತರ ಕಣ್ಣಿಂದ ಹರಿದು ಬಂದಂತಹ ನೀರೇ ಕಾವೇರಿ ಜೊತೆ ಸೇರಿದೆ. ಅವರ ಕಾಳಿನ ಧೂಳಿನಲ್ಲಿ ಸೇರಿರುವಂತಹ ಈ ನೀರು ಎಷ್ಟು ಪವಿತ್ರವಾದದ್ದು ಅಂದರೆ, ಭಾಗವತರು ಆ ನದಿನಲ್ಲಿ ನಿಂತಾಗ ಅವರ ಪಾದದ ಕೆಳಗಡೆ ಇರೋ ಧೂಳಿಗೆ ಆ ನೀರು ಸೋಕತ್ತೆ. ಹಾಗಾಗಿ ಇಂತಹ ಭಾಗವತರ ಪಾದ ಧೂಳು ನೀರಿಂದಾನೇ ಅದನ್ನೇ ನಾನು ತಿರುಮಣ್ಣಾಗಿ ಹಣೆಯಲ್ಲಿ ಧರಿಸ್ತೀನಿ ಅಂತ ಅವ್ರು ಹೇಳ್ತಾರೆ. 3ನೇ ದಶಕದ 5ನೇ ಶ್ಲೋಕ.
தீதில் நன்னெறி நிற்கல்லாது செய் நீதியாரொடும் கூடுவதில்லையான் ஆதியாயன் அரங்கன் நந்தாமரை பேதை மாமணவாளன் தன் பித்தனே. ನಮ್ಮ ಇತಿಹಾಸ ಪುರಾಣಗಳಲ್ಲಿ ಹೇಳಿರೋ ದಾರಿ ಸುಲಭವಾಗಿ ಪರಮಪದವನ್ನ ಹೊಂದುವಂತಹ ದಾರಿ. ಕೃಷ್ಣ ಮಹಾಲಕ್ಷ್ಮಿಯ ಸಮೇತನಾಗಿ ಆರೂಢನಾಗಿರುವಂತಹ ಆದಿರೂಪವಾದ ಈ ರಂಗನಾಥನ ಸ್ತುತಿನೇ ಅದು. ಇದನ್ನ ಬಿಟ್ಟು ಬದುಕೋದಕ್ಕೆ ಬೇರೆ ದಾರಿ ಹಿಡಿಯೋರನ್ನ ನಾನು ದೂರ ಇಟ್ಬಿಡ್ತೀನಿ ಅಂತಾರೆ ಆಳ್ವಾರರು. ಈಗ ಆಳ್ವಾರ್ಗೆ ತಿರುವೆಂಗಡಮುಡಿಯನ್ನ ಪ್ರಾರ್ಥಿಸ್ಬೇಕು ಅನ್ಸತ್ತೆ. ಯಾಕೆ ಅಂದರೆ ಅವನು ವೇಂಕಟ, ಕಷ್ಟಗಳನ್ನ ನಿವಾರಿಸೋನು. ಏನಪ್ಪ ಆಳ್ವಾರ್ಗೆ ಕಷ್ಟ ಅಂದರೆ ಈ ಲೌಕಿಕ ಬಂಧನ ಅನ್ನೋಂತಹ ಸಂಕಷ್ಟ. ಅದನ್ನ ಕಡಿದುಕೊಳ್ಳೋದಕ್ಕೆ ಸಹಾಯ ಮಾಡು ಅಂತ ಕಲಿಯುಗ ದೈವನಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಹೇಗೆ ಅಂದರೆ 4ನೇ ದಶಕದ 9ನೇ ಶ್ಲೋಕದಲ್ಲಿ ಹೇಳ್ತಾರೆ, ஷெடியாயவல்வினைகள் தீர்க்கும் திருமாலே நெடியானே வேங்கடவா நின் கோயிலின் வாசல் அடியாரும் வானவரும் அறம்பயரும் கிடந்தியங்கும் படியாய் கிடந்து உன் ಪವಳವಾಯ್ ಕಾಣ್ಬೇನೆ. ಅಂದ್ರೆ ನಿನ್ನ ನೋಡೋಕ್ ಹತ್ತಿ ಬರುವಂತಹ ಮೆಟ್ಟಿಲುಗಳಲ್ಲಿ ಒಂದು ಮೆಟ್ಲು ನಾನಾಗಬಾರ್ದ ಭಗವಂತ ಅಂತ ಕುಲಶೇಖರ ಆಳ್ವಾರು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹಾಗಾಗಿನೇ ಇವತ್ತಿಗೂ ಸಹ ಎಲ್ಲ ಭಗವಂತನ ಸನ್ನಿಧಿಗಳಲ್ಲಿ ಶುಕನಾಸಿಗೆ ಹೋಗೋ ಮೊದಲು ಇರುವಂತಹ ಮೆಟ್ಲಿಗೆ ಕುಲಶೇಖರನ್ ಪಡಿ ಅಂತ ಅನ್ನೋದು. 5ನೇ ದಶಕದಲ್ಲಿ ತಿರುವಿತ್ತುವಕ್ಕೋಡ್ ಅರ್ಚಾಮೂರ್ತಿಯನ್ನ ಸ್ತುತಿಸ್ತಾ ಶರಣಾಗತಿ ಮಾಡ್ತಾ ಜೀವಾತ್ಮ ಪರಮಾತ್ಮ ಸಂಬಂಧದ ವರ್ಣನೆಯನ್ನ ಮಾಡ್ತಾರೆ ಆಳ್ವಾರರು. ಶರಣಾರ್ಥಿಗಿರಬೇಕಾದಂತಹ ಗುಣಗಳನ್ನು ಸಹ ತಿಳಿಸ್ತಾರೆ. ಈ 5 ಸರ್ಗಗಳಲ್ಲಿ 5 ದಶಕಗಳ ಪಾಶುರಗಳಲ್ಲಿ ಅರ್ಚಾಮೂರ್ತಿಯ ವಿಶೇಷತೆಯನ್ನ ಹೇಳಿದಂತಹ ಕುಲಶೇಖರ ಆಳ್ವಾರರು ಈಗ 6ನೇ ದಶಕದಿಂದ ನಾಯಕಿ ಭಾವದಲ್ಲಿ ಗೋಪಿಕೆ ವೇಷ ಧರಿಸೋ ಮೂಲಕ ರಾಮಕೃಷ್ಣ ಅವತಾರಗಳ ಬಗ್ಗೆ ಹಾಡ್ತಾರೆ. 6ನೇ ಸರ್ಗದ ಫಲಶ್ರುತಿನಲ್ಲಿ ಹೇಳ್ತಾರೆ, ಈ 10 ಪಾಶುರಗಳನ್ನು ಹಾಡಿದ್ರೆ ಕೊಲ್ಲಿ ಹಾಗೂ ಕೂಡಲ್ 2 ಕ್ಷೇತ್ರಗಳ ರಾಜನಾದಂತಹ ಕುಲಶೇಖರನಂತೆ ಭಗವಂತ ಎಲ್ಲರನ್ನೂ ರಕ್ಷಿಸ್ತಾನೆ ಅಂತ. ಇನ್ನು 7ನೇ ಸರ್ಗ ಕಂಸನ ವಧೆಯಾದ ನಂತರ ಸೆರೆಮನೆಯಿಂದ ಆಚೆ ಬಂದಂತಹ ದೇವಕಿ ಕೃಷ್ಣನನ್ನ ಇಷ್ಟು ವರ್ಷದಿಂದ ನೋಡದೇ ಇರೋ ಭಾವದಲ್ಲಿ ಹಾಡುವಂತಹ ಪಾಶುರಗಳು. ಈ ಸರ್ಗದ ಫಲಶ್ರುತಿಯಲ್ಲಿ ಆಳ್ವಾರ್ ಹೇಳ್ತಾರೆ, ಈ ಜನ್ಮದಲ್ಲೇ ವೈಕುಂಠ ಸಿಗಬೇಕು ಅನ್ನೋರು ಈ 7ನೇ ಸರ್ಗದ 10 ಪಾಶುರಗಳನ್ನು ಹಾಡಿದ್ರೆ ಸಾಕು ಅಂತಾರೆ. 8ನೇ ಸರ್ಗ ಎಲ್ಲ ಮಾತೆಯರು ತಮ್ಮ ಮಕ್ಕಳಿಗೆ ಹಾಡಿ ಲಾಲಿ ತೂಗುವಂತಹ 10 ಪಾಶುರಗಳು. ಕುಲಶೇಖರರು, ಅವರ ಆರಾಧ್ಯ ದೈವ ಶ್ರೀರಾಮ, ಇಡೀ ರಾಮಾಯಣವನ್ನು ಬಲ್ಲಂತಹ ಅವರಿಗೆ ರಾಮನಿಗೆ ಲಾಲಿ ಹಾಡೇ ಇಲ್ವಲ್ಲ ಅನ್ನೋ ಯೋಚನೆ ಬಂದು ತಾವೇ ಕೌಸಲ್ಯೆ ರೂಪವನ್ನ ಧರಿಸಿ ತಿರುಕ್ಕಣ್ಣಪುರಂ ಶೌರಿರಾಜ ಪೆರುಮಾಳ್ ಬಗ್ಗೆ ಹಾಡಿರುವಂತಹ 10 ಹಾಡುಗಳು. மன்னு புகழ் கௌசலைதன் மணிவயிறு வாய்த்தவனே தென்னிலங்கை கோன்முடிகள் சிந்து வித்தாய் செம்பொன் சேர் கன்னினன் மாமதில் புடைசூழ் கணபுரத்தென் கருமணியே
என்னுடைய இன்னமுதே ராகவனே தாலேலோ புண்டரீக மலரதன் மேல் புவனியெல்லாம் படைத்தவனே திண்டிரலாள் தாட்டக்கை தன் உரமுருவ சிலை வளைத்தாய் கண்டவர் தம் மனம் வழங்கும் கணபுரத்தென் கருமணியே எண்டிசையும் ஆளுடையாய் ರಾಘವನೇ ತಾಲೇಲೋ. ಹೀಗೆ ಸುಂದರವಾದಂತಹ 10 ಲಾಲಿ ಹಾಡುಗಳು. ಇದೇ ದಶಕದಲ್ಲಿ ಅಯೋಧ್ಯೆ, ತಿರುವಾಲಿ, ಶ್ರೀರಂಗಂ, ದಂಡಕಾರಣ್ಯ, ರಾಮಸೇತು ಈ ಕ್ಷೇತ್ರಗಳ ಬಗ್ಗೆಯೂ ಸಹ ಉಲ್ಲೇಖ ಮಾಡ್ತಾರೆ. ಫಲಶ್ರುತಿಯಲ್ಲಿ ಏನೇ ಆಗಲಿ ಭಗವಂತ ಭಕ್ತಿಯೊಂದೇ ಜೀವಾತ್ಮನಿಗೆ ಮೋಕ್ಷಕ್ಕೆ ದಾರಿ ಅಂತ ತಿಳಿಸ್ಕೊಡ್ತಾರೆ. ಮುಂದೆ 9ನೇ ದಶಕದಲ್ಲಿ ತಾವೇ ದಶರಥನ ಸ್ವರೂಪದಲ್ಲಿ ಇದ್ದಂತೆ ಭಾವನೆ ಮಾಡ್ಕೊಂಡು ಹೇಳ್ತಾರೆ, ನೆಂಜಂ ಇರುಪಿಳವಾಯ್ ಅಂತ. ಅಂದರೆ ಮಹಾಲಕ್ಷ್ಮಿ ಸ್ವರೂಪಳಾದ ಸೀತೆಯನ್ನು ಕರ್ಕೊಂಡು ನೀನು ಕಾಡಿಗೆ ಹೋಗೋವಾಗ ರಾಮ, ನನ್ನ ಪಾಪಿ ಹೃದಯ ಯಾಕೆ 2 ಹೋಳಾಗಲಿಲ್ಲ ಅಂತ ಕೇಳ್ತಾರೆ. ஷீரார்ந்த தமிழ் மாலை இவைವಲ್ಲಾರ್ ತೀನೆರಿಕಣ್ ಚೆಲ್ಲಾರ್ ತಾಮೇ ಅಂತಾನೂ ಫಲಶ್ರುತಿಯಲ್ಲಿ ತಿಳಿಸ್ತಾರೆ. ಅಂದರೆ ಈ 10 ಪಾಶುರಗಳನ್ನು ಹಾಡೋರು ತಪ್ಪು ದಾರಿನಲ್ಲಿ ಯಾವತ್ತೂ ಹೋಗೋದಿಲ್ಲ ಅಂತ. ಇನ್ನು ಸಂಪೂರ್ಣ ರಾಮಾಯಣವನ್ನೇ ಪೆರ್ಮಾಳ್ ತಿರುಮೊಳಿಯ 10ನೇ ದಶಕದಲ್ಲಿ ಹಾಡಿದ್ದಾರೆ. ತಿಲ್ಲೈ ನಗರಂ ಅಥವಾ ಪುಂಡರೀಕಪುರಂ ದಿವ್ಯ ದೇಶಕ್ಕೆ ಕುಲಶೇಖರ ಆಳ್ವಾರರು ಸಂದರ್ಶನ ಮಾಡಿದಾಗ ಅವರಿಗೆ ರಾಮ ಚಿತ್ರಕೂಟ ಪರ್ವತದಲ್ಲಿ ಕಾಲ ಕಳೆದ ಸಮಯ ಜ್ಞಾಪಕಕ್ಕೆ ಬರುತ್ತೆ. ಇಲ್ಲಿಯ ಗೋವಿಂದರಾಜ ಪೆರುಮಾಳ್ ಸನ್ನಿಧಿಯಲ್ಲಿ ಸಂಪೂರ್ಣ ರಾಮಾಯಣವನ್ನು ಹಾಡಿ ಈ ಕ್ಷೇತ್ರಕ್ಕೆ ತಿರುಚಿತ್ರಕೂಡಂ ಅಂತ ಹೆಸರು ಬರೋದಕ್ಕೆ ಕಾರಣ ಆಯಿತು. ಈ 10ನೇ ದಶಕದ 3ನೇ ಶ್ಲೋಕ ಹೀಗಿದೆ. செவ்வரி நற்கடு நெடுங்கண் சீதை காஹி சினவிடையோன் சிலையுறுத்து மழுவாளேந்தி வெவ்வரி நற்சிலை வாங்கி வென்று கொண்டு வேல்வேந்தர் பகை தடிந்த வீரன் தன்னை தெவ்வரஞ்ச நெடும்புரிஷை உயர்ந்து பாங்கர் தில்லை நகர் திருச்சித்திரகூடன் தன்னுள் எவ்வரி வெண்சிலை தடக்கை ராமன் தன்னை இறைஞ்சுவார் இணையடியே ಇರೈಂಜಿನೇನೆ. ಇದು ಸೀತಾ ಕಲ್ಯಾಣದ ಬಗ್ಗೆ ಇರುವಂತಹ ಪಾಶುರ. ಇದೇ 10ನೇ ದಶಕದ 5ನೇ ಶ್ಲೋಕದಲ್ಲಿ ಪ್ರಪನ್ನನಿಗೆ ಇರಬೇಕಾದಂತಹ ಆದ್ಯ ಗುಣ ಅಂಜಲಿ ಮುದ್ರೆಯ ಬಗ್ಗೆ ಉಲ್ಲೇಖಿಸ್ತಾರೆ. ಭಾಗವತರ ಬಗ್ಗೆನೂ ಇದರಲ್ಲಿ ವಿವರಣೆ ಇದೆ. ತಲೈ ವಣಕ್ಕಿ ಕೈಕೂಪಿ ಏತ್ತವಲ್ಲಾರ್, ಭಾಗವತೋತ್ತಮರಾದವರು ಯಾವಾಗ್ಲೂ ತಲೆಯನ್ನ ಬಗ್ಗಿಸಿ ಕೈಯನ್ನ ಜೋಡಿಸಿ ಅಂಜಲಿ ಮುದ್ರೆಯಿಂದ ಪ್ರಾರ್ಥನೆ ಮಾಡ್ತಿರ್ತಾರೆ ಭಗವಂತನನ್ನ ಅನ್ನೋದು ಈ ಶ್ಲೋಕದಲ್ಲಿ ತಿಳಿಸಿರುವಂತಹ ವಿಷಯ. ಇನ್ನು ಮುಕುಂದಮಾಲಾ ಸ್ತೋತ್ರದಿಂದ ಕೆಲವೊಂದನ್ನ ಹಾಡಿ ಈ ವಾಚಾ ಕೈಂಕರ್ಯಕ್ಕೆ ಮಂಗಳವನ್ನ ಮಾಡೋಣ. ಚಿಂತಯಾಮಿ ಹರಿಮೇವ ಸತತಂ ಚಿಂತಯಾಮಿ ಹರಿಮೇವ ಸತತಂ ಮಂದ ಮಂದ ಹಸಿತಾನನಾಂಬುಜಂ ಚಿಂತಯಾಮಿ ಹರಿಮೇವ ಸತತಂ ಮಂದ ಮಂದ ಹಸಿತಾನನಾಂಬುಜಂ
रामानुजं चिन्तयामि हरिमेव सततम्। नन्दगोपतनयं परात्परं नारदादि मुनिवृन्दवन्दितं चिन्तयामि हरिमेव सन्ततम्। सरसिजनयने सशङ्खचक्रे मुरभिदिमा विरमस्वचित्तरन्तुं सुखतरमपरं न जातु जाने हरिचरणस्मरणामृतेन तुल्यं चिन्तयामि हरिमेव सततम्। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययं चिन्तयामि हरिमेव सततम्। श्रीनाथ नारायण वासुदेव श्रीकृष्ण भक्तप्रिय चक्रपाणे श्रीपद्मनाभाच्युत कैटभारे श्रीराम पद्माक्ष हरे मुरारे चिन्तयामि हरिमेव सततम्। गुष्यते यस्य नगरे रङ्गयात्रा दिने दिने तमहं शिरसा वन्दे राजानं कुलशेखरम्। जीयर् स्वामी तिरुवडिगळे शरणं श्रीमते रामानुजाय नमः। यतिराज 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 जय हो यतिराज यतिराज रामानुज जय